ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಟೆನ್ಷನ್ ಆಗಿದೆಯಂತೆ. ಕಾರಣ ಚಾರ್ಜ್ ಶೀಟ್ ಬಗ್ಗೆ ಈಗಾಗಲೇ ದರ್ಶನ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವ್ರ ಪತ್ನಿ ವಿಜಯಲಕ್ಷ್ಮಿ ಅವರು. ದರ್ಶನ್ ಅವ್ರನ್ನ A2 ಇಂದ A1 ಮಾಡ್ತಾರೆ ಅನ್ನೋ ವಿಚಾರವನ್ನು ಕೂಡ ಪತ್ನಿ ತಿಳಿಸಿದಾರಂತೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗ್ತಿದೆ ಅನ್ನೋ ವಿಷಯ ಕೇಳಿ ಮತ್ತಷ್ಟು ಟೆನ್ಷನ್. ಯಾಕೆ ಟೆನ್ಷನ್ಗಿಂತ ಇವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದೆ ಚಾರ್ಜ್ ಶೀಟ್ ಹಾಕಲಿ ಅಂತ ಅಲ್ವಾ. A2ನೋ A1ನೋ ಏನೋ ಒಂದು ಒಟ್ಟಲ್ಲಿ ಅವ್ರಿಗೆ ಚಾರ್ಜ್ ಶೀಟ್ ಹಾಕಿದ ಮೇಲೆ ಇವರು ಜಾಮೀನಿಗೆ ಅಪ್ಲೈ ಮಾಡ್ಕೋಬೋದು ಅಂತ. ಬೆಳಗ್ಗೆ ಏನೋ ಚಿತ್ರಾನ್ನ ಸೇವನೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಈಗ ಲಭ್ಯ ಆಗ್ತಾ ಇದೆ. ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಮೇಲೆ ಲೇಡಿ ಆಫೀಸರ್ಗಳು ನಿಗಾ ಇಟ್ಟಿದ್ದಾರಂತೆ. ಬಳ್ಳಾರಿ SP ಡಾಕ್ಟರ್ ಶೋಭಾರಾಣಿ, ಜೈಲು ಅಧೀಕ್ಷಕಿ R ಲತಾ ಅವರು ದರ್ಶನ್ ಅವ್ರನ್ನ ಮಾನಿಟರ್ ಮಾಡ್ತಾ ಇದ್ದಾರೆ. ವಿಶೇಷ ಪ್ರಕರಣ ನಿಭಾಯಿಸುವಲ್ಲಿ ಸಾಕಷ್ಟು ಅನುಭವ ಹೊಂದಿದ್ದಾರೆ ಈ ಲೇಡಿ ಆಫೀಸರ್ಸ್. ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಸಾಕಷ್ಟು ವರ್ಷ ಕೆಲಸದ ಅನುಭವ ಇದೆ. ಜೈಲು ಅಧೀಕ್ಷಕಿ R ಲತಾ ಅವರಿಗೆ 15 ವರ್ಷದ ಕೆಲಸದ ಅನುಭವ ಇದೆ. ಪರಪ್ಪನಗ್ರಹಾರ ಜೈಲು ಸೇರಿ ವಿವಿಧೆಡೆ ಅವರು ಕೆಲಸ ಮಾಡಿದ್ದಾರೆ. ಸಾಮಾನ್ಯ ಕೈದಿಯಂತೆ ನೋಡ್ಕೋಬೇಕು ದರ್ಶನ್ ಅವ್ರನ್ನ, ಅದಕ್ಕೆ ಈ ಖಡಕ್ ಅಧಿಕಾರಿಗಳೇ ಕಾರಣ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಅಮರೇಶ್ ಅವರಿಂದ ಪಡಿತಾ ಹೋಗ್ತೀನಿ. ಅಮರೇಶ್, ಈಗ ಇನ್ನೇನು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ, ದರ್ಶನ್ A2 ಇಂದ A1 ಮಾಡ್ತಾರೆ ಅಂತ ಈ ಎಲ್ಲ ಮಾಹಿತಿ ಗೊತ್ತಾಗಿ ದರ್ಶನ್ ಹೇಗಿದ್ದಾರೆ ಓವರಾಲ್, ಮತ್ತು ಈಗ ಅವರನ್ನು ಯಾವ ರೀತಿ ಮಾನಿಟರ್ ಮಾಡ್ತಾ ಇದ್ದಾರೆ? ಅರವಿಂದ್, ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರುವಂಥ ದರ್ಶನ್ ಅವರು ಇದೀಗ ಅಂದರೆ ಬಹುತೇಕ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅನ್ನುವಂಥ ವಿಚಾರವನ್ನು ಕೇಳಿ ಸಾಕಷ್ಟು ಟೆನ್ಷನ್ಗೊಳಗಾಗಿದ್ದಾರೆ. ಆರಂಭದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆದರೆ ಸಾಕು, ನಾವು ಆಮೇಲೆ ಬೇಲ್ಗೆ ಅಪ್ಲಿಕೇಶನ್ ಹಾಕ್ಕೊಳ್ಬೋದು ಅನ್ನುವಂಥ ಆಲೋಚನೆಯಲ್ಲಿ ಡಿ ಗ್ಯಾಂಗ್ ಇತ್ತು. ಅದ್ರ ಜೊತೆಗೆ ದರ್ಶನ್ ಅವರು ಕೂಡ ಇದ್ರು. ಅಂದರೆ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಿರೋದ್ರಿಂದ ದರ್ಶನ್ ಅವರ ವಿರುದ್ಧವಾಗಿ ಪ್ರಬಲ ಸಾಕ್ಷಿಗಳನ್ನು ಈಗಾಗಲೇ ತನಿಖಾಧಿಕಾರಿಗಳು ಸಂಗ್ರಹ ಮಾಡಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಯಾವೆಲ್ಲ ಅಂಶಗಳು ಚಾರ್ಜ್ ಶೀಟ್ನಲ್ಲಿ ಇರುತ್ತೆ ಅನ್ನುವಂಥ ಟೆನ್ಷನ್ ಒಂದು ಕಡೆ ಇದ್ರೆ, ಮತ್ತೊಂದು ಕಡೆಗೆ ಎಲ್ಲೋ ಒಂದು ಕಡೆಗೆ A2ಲಿಂದ A1ಗೆ ನನ್ನ ಶಿಫ್ಟ್ ಮಾಡ್ಬೋದು ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಒಂಥರ ಗೊಂದಲದಲ್ಲಿ ಇದೀಗ ದರ್ಶನ್ ಅವರು ಇದ್ದಾರೆ. ಇದೇ ಕಾರಣಕ್ಕೋಸ್ಕರ ಅಂದರೆ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಣದ ಮಾಹಿತಿಯನ್ನು ಜೈಲಿನ ಸಿಬ್ಬಂದಿಗಳಂದ್ರೆ ಅವ್ರಿಗೆ ಯಾರು ಊಟ ಕೊಡ್ಲಿಕ್ಕೆ ಹೋಗ್ತಾರೆ, ಟಿಫಿನ್ ಕೊಡ್ಲಿಕ್ಕೆ ಹೋಗ್ತಾರೆ ಅಂದ್ರೆ ಅವ್ರಿಗೆ ಭದ್ರತೆಗಿರುವಂಥ ಏನು ಸಿಬ್ಬಂದಿಗಳಂದ್ರೆ ಅವ್ರ ಕಡೆಯಿಂದ ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಕೂಡ ಇದೀಗ ದರ್ಶನ್ ಅವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬಹುತೇಕ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ಇದರಲ್ಲಿ ಯಾವೆಲ್ಲ ಅಂಶಗಳನ್ನು ಸೇರಿಸ್ತಾರೆ ಅನ್ನುವಂಥ ರೀತಿಯಲ್ಲಿ ದರ್ಶನ್ ಅವರು ಸದ್ಯಕ್ಕೆ ಟೆನ್ಷನ್ ಅಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ಆರಂಭದಿಂದ ಏನು ಇವತ್ತಿಗೆ 6 ದಿನ ಆಯಿತು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆಗಿ, ಇದುವರೆಗೂ ಸಹಿತ ಇಲ್ಲಿಗೆ ಒಪ್ಕೊಳ್ಳಿಕ್ಕೆ ಕಷ್ಟಪಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಇಬ್ಬರು ಖಡಕ್ ಮಹಿಳಾ ಆಫೀಸರ್ಗಳಂದ್ರೆ ಒಬ್ರು ಜೈಲು ಅಧೀಕ್ಷಕ ಲತಾ ಅವರು, ಮತ್ತೊಬ್ರು ಬಳ್ಳಾರಿ SP ಶೋಭಾರಾಣಿ ಅವರು, ಇಬ್ರು ಸಹಿತ ದರ್ಶನ್ ಅವ್ರನ್ನ ಸಾಕಷ್ಟು ಸಾಮಾನ್ಯ ಕೈದಿಗಳಂತ ನೋಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಪರಪ್ಪನಗ್ರಹಾರ ಜೈಲಿನಲ್ಲಿ ಆದಂತ ಎಡವಟ್ಟುಗಳಲ್ಲಿ ಆಗದಿರೋ ನಿಟ್ಟಿನಲ್ಲಿ ಮಾನಿಟರಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಅಮರೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಇದು ಬಳ್ಳಾರಿಯಿಂದ ಬಂದಿರತಕ್ಕಂಥ ಲೇಟೆಸ್ಟ್ ಅಪ್ಡೇಟ್ಸ್ ಇದೆಲ್ಲವೂ ಕೂಡ. ಸೊ ಒಟ್ಟಿನಲ್ಲಿ ಚಾರ್ಜ್ ಶೀಟ್ ಸಲ್ಲಿಸ್ತಾ ಇರ್ತಕ್ಕಂಥ ವಿಚಾರ ದರ್ಶನ್ ಅವರ ಗಮನಕ್ಕೆ ಬಂದು ಟೆನ್ಷನ್ನಲ್ಲಿದ್ದಾರೆ.